ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮಿತಿಮೀರಿತು. ಜಾತಿ ಗಣತಿ, ಬೆಲೆ ಏರಿಕೆ, ಅತ್ಯಾಚಾರಗಳಂತಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇನ್ನು ಉಳಿದ ಅವಧಿಯಲ್ಲಾದರೂ ಗೌರವಯುತವಾಗಿ ಆಡಳಿತ ನಡೆಸಲಿ ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ನಿಯಮ ಪ್ರಕಾರ 10 ವರ್ಷಕ್ಕೊಮ್ಮೆ ಆಗಬೇಕು. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸರ್ವೆ ಆಗಬೇಕು ಅನ್ನೋದಿದೆ. ಇದೇ ಸಿದ್ದರಾಮಯ್ಯನವರೇ ಇದನ್ನು ಇನಿಷಿಯೇಟ್ ಮಾಡಿದೆ 2013ರಲ್ಲಿ. ಈಗಾಗಲೇ 10 ವರ್ಷ ಕಳೆದಿದೆ. 10 ವರ್ಷಕ್ಕೂ ಈಗ ನೋಡಿ 10 ವರ್ಷಕ್ಕೊಮ್ಮೆ ಆಗಬೇಕು ಅಂದಾಗ ಈಗ ಯಾಕೆ ಅವಸರ? ಇವತ್ತು ನೆನ್ನೆ ನನ್ನ ಪತ್ರಿಕೆ ನೋಡ್ತಿದ್ದೆ, ಜೈನ್ ಸಮುದಾಯದ ಗುರುಗಳು ಇವತ್ತು ಈ ರೀತಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಡಿಗ ಸಮುದಾಯದವರು ಕೂಡ ಇವತ್ತು ಸ್ವಾಮೀಜಿಗಳು ಮಾತನಾಡಿದ್ದಾರೆ, ಮಡಿವಾಳ ಸ್ವಾಮೀಜಿಗಳು ಮಾತನಾಡಿದ್ದಾರೆ, ಬೇರೆ ಬೇರೆ ಹಿಂದುಳಿದ ಸಮುದಾಯಗಳ ಇವತ್ತು ಮುಖಂಡರು ಮಾತನಾಡ್ತಿದ್ದಾರೆ. ಕೋಳಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ನ್ಯಾಯ ಕೊಟ್ಟಿದ್ದಾರೆ ಆಗ ರಾಜ್ಯದ ಮುಖ್ಯಮಂತ್ರಿಗಳು. ಹಾಗಾಗಿ ಗೊಂದಲದಿಂದನೇ ನಿನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡೋದಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಫಸ್ಟು ಯಾರು ಅನುಷ್ಠಾನ ಮಾಡಬೇಕು ಅಂತೇಳಿ ಸರ್ವೆ ಮಾಡ್ತಿದ್ರು, ಅವ್ರು ಯಾಕೆ ಅನುಷ್ಠಾನ ಮಾಡಿಲ್ಲ ಉತ್ತರ ಕೊಡಲಿ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಹೇಳ್ತಾರೆ. ಈ ನಾಡಿನ ದೊರೆಯ ನಡವಳಿಕೆ ನೋಡಿ ಅದರ ಪರಿಣಾಮ ಬಹುಶಃ ಅಧಿಕಾರಿಗಳ ಮೇಲೂ ಆಗ್ತಾಯಿದೆ, ಎಲ್ಲರ ಮೇಲೂ ಆಗ್ತಾಯಿದೆ. ಹಾಗಾಗಿ ಘಟನೆ ನಡೆದಿದೆ, ಸರಿಯಲ್ಲ. ಅದು ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಮುಖ್ಯಮಂತ್ರಿಗಳು ಅಥವಾ ಕೇವಲ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅನುಭವ ಮಂಟಪ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿಸೋದಕ್ಕಾಗುತ್ತೋ ಇಲ್ವೋ, ಅದಕ್ಕೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಬಿಡ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು, ಯಾಕೆಂದರೆ ಸಿದ್ದರಾಮಯ್ಯನವರು ಭಾಳ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ. ನನ್ನ ಒಂದು ಪ್ರಾಮಾಣಿಕ ಕಳಕಳಿ, ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದ ಒಂದು ಗೌರವವನ್ನು ಕಳಿಬಾರ್ದು. ರಾಜ್ಯದ ಎಲ್ಲ ಸಮುದಾಯಗಳ ಮುಖ್ಯಮಂತ್ರಿಗಳು ನಾಡಿನ ಮುಖ್ಯಮಂತ್ರಿಗಳನ್ನ ಅರ್ತು ಇನ್ನು ಉಳಿದಿರ್ತಕ್ಕಂಥ ಅಧಿಕಾರದ ಅವಧಿಯನ್ನು ಮುಗಿಸ್ಬೇಕು. ಈ ರೀತಿ ಗೊಡ್ಡು ಬೆದರಿಕೆಗೆ ಹೆದರುಕೊಳ್ತಕ್ಕಂಥ ವ್ಯಕ್ತಿ ವಿಜೇಂದ್ರ ಯಡಿಯೂರಪ್ಪ ಅಲ್ಲ. ನಂದು ಕಾರ್ಯಕ್ರಮ ಇದೆ, ಅದ್ರ ಹಗರಣ ಎಲ್ಲಿಗೆ ತಗೊಂಡೋಗ್ರಿ ಸ್ವಾಮಿ, ಅದನ್ನೇ ಹೇಳ್ತಾರೆ. ಕೇಳ್ರಿ ಇಲ್ಲಿ ಭಾಗ, ಕೇಳ್ರಿ ಇಲ್ಲಿ ಅದು ಒಂದು ಭಾಗ ಅಂತಾನೆ. ಬೆಳಗ್ಗೆ ನಾವು ರಾತ್ರಿ 1 ಗಂಟೆಗೆ ಬಂದ್ರು ಕೂಡ 7 ಗಂಟೆಗೆ ಎದ್ದು ನಾವು ಹೋಗಿದ್ದೇವೆ, ವಿಸಿಟ್ ಮಾಡಿದ್ದೇವೆ. ಸಬ್ಜೆಕ್ಟ್ ಏನು ಅಂತ ಅರ್ಥ ಆಗಿಲ್ಲ. ನಾನು ಕೂಡ ಇದನ್ನ ತಾರ್ಕಿಕ ಅಂತ ತೆಗೆದುಕೊಂಡು ಹೋಗ್ಬೇಕು. ಬೆಂಗಳೂರು ಹೋದ್ಮೇಲೆ ರಾಜ್ಯಾಧ್ಯಕ್ಷರು ಪ್ರತಿಪಕ್ಷ ನಾಯಕರು ಹೋದ್ರು ಕೂಡ ಅವ್ರನ್ನೂ ಕೂಡ ಧಿಕ್ಕಾರ ಹಾಕಿದ್ರು. ಜನಸಾಮಾನ್ಯರು ಏನ್ ಮಾಡ್ಬೇಕಿಲ್ಲ ಅಂತ ಇರ್ತಾರಪ್ಪ. ಅಲ್ಲ, ನಡೀತಾ ಇದೆ. ನಮ್ಮ ಮುಖಂಡರು ಕೂಡ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಮಾತಾಡ್ತಿಲ್ವಲ್ಲ, ಮತ್ತೆ ದಬ್ಬಾಳಿಕೆ ಬಗ್ಗೆ ಮಾತಾಡ್ತಿಲ್ಲ. ಯಾರು ಮಾತಾಡ್ಬೇಕು? ನೀವೇ ಹೇಳ್ಬೇಕು. ಈಗ ನಿಮ್ಮ ಮೇಲೆ ನಿಮ್ಮ ನೋವು ಅರ್ಥ ಆಗ್ತದೆ. ನಮ್ಮ ನೋವಲ್ಲ ಸರ್, ನಿಮ್ಮ ಕಾರ್ಯಕರ್ತರ ನೋವು. ತಡಿಯಪ್ಪ, ಇಲ್ಲಿ ನಿಮ್ಮ ನೋವು ಅಂತ ಹೇಳಿದ್ರೆ ಈ ಭಾಗದ ಜನರು ಅನುಭವಿಸ್ತಾ ಇರ್ತಕ್ಕಂಥ ನೋವನ್ನ ಯಾರು ಜನರ ಮುಂದೆ ತರಬೇಕು? ಸರ್ಕಾರ ಗಮನಕ್ಕೆ ಯಾರು ತರಬೇಕು? ಪತ್ರಕರ್ತರ ನೀವು ಪ್ರಾಮಾಣಿಕವಾಗಿ ತಂದಿದ್ದೀರಿ. ಹಾಗಾಗಿ ನಾವು ಕೂಡ ಬೆಳಗ್ಗೆ ಭೇಟಿಯನ್ನು ಕೊಟ್ಟು ಬಂದಿದ್ದೇವೆ. ಇದನ್ನು ಮುಂದೆ ಯಾವ ರೀತಿ ತುದಿ ಮುಟ್ಟಿಸ್ಬೇಕು ನಾವೆಲ್ಲ ಮುಖಂಡರು ಚರ್ಚೆ ಮಾಡಿ ಅಂತೇಳಿ. ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ವೈಖರಿ, ಇವರು ಅವರ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಏನು ಮಾಡ್ತಾರೆ, ಅದರಿಂದ ಭಾಳ ಬೇರೆಯವರು ಕೂಡ ಅದರಿಂದ ಪ್ರೇರಣೆ ಪಡ್ಕೊಂಡಂಗೆ ಕಾಣ್ತಾರೆ, ಉತ್ತರ ಕೊಡ್ತಾರೆ. ಸರ್ಕಾರ ಬಂದಾಗಿನಿಂದ ಎಷ್ಟು ಕೈಗಾರಿಕೆಗಳು ಬಂದಿದ್ದಾವೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ತಾವು ಪ್ರಿಯಾಂಕ ಖರ್ಗೆಗೂ ಕೇಳಿ, ರಾಜ್ಯದ ಮುಖ್ಯಮಂತ್ರಿಗಳು ಕೇಳಿ. ನಮ್ಮ ರಾಜ್ಯದಲ್ಲಿ ಆ ರೀತಿ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿಲ್ಲ. ಇವತ್ತು ಪಾಪ MB ಪಾಟೀಲ್ ಅವರು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರು, ಎಲ್ಲವೂ ಮಾಡಿದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಆಗಿದೆ. ಸುಮಾರು 8-10 ಲಕ್ಷ ಕೋಟಿ ಬರ್ತದೆ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಆದರೆ ಇವತ್ತಿನ ರಾಜ್ಯದ ವಾತಾವರಣ ನೋಡಿದ್ರೆ ಆ ರೀತಿ ನನಗಂತೂ ಅನ್ನಿಸ್ತಾ ಇಲ್ಲ. ಇರ್ತಕ್ಕಂಥ ಉದ್ಯಮಿಗಳು ಹೊರ ರಾಜ್ಯಕ್ಕೆ ಹೋಗ್ತಿದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿ ಯುವಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ರೂಪಿಸ್ತಾ ಇಲ್ಲ. ಉದ್ಯಮಿಗಳನ್ನು ರಾಜ್ಯಕ್ಕೆ ಕರೆತರ್ತಕ್ಕಂಥ ಯಾವುದೇ ಒಂದು ಕ್ರಿಯಾಶೀಲ ಯೋಜನೆಗಳು ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಹಾಗಾಗಿ ಮುಂಚಿತವಾಗಿ ತೀರ್ಮಾನ ಮಾಡಿ ಇವತ್ತು ಯುವಕರಿಗೂ ಕೂಡ ನಾವು ಹಣವನ್ನು ಕೊಡ್ತೇವೆ ಅಂತೇಳಿ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದ ಉದ್ಯೋಗ ನೀತಿಗಳಿರ್ಬೋದು, ಶಿಕ್ಷಣ ನೀತಿ ಇರ್ಬೋದು. ನೋಡಿ, ಶಿಕ್ಷಣ ನೀತಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ.
ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪರಿಸ್ಥಿತಿ ಏನಂದರೆ ಇವತ್ತು ರಾಜ್ಯದ ನೂತನ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡ್ತೇವೆ, ಅದನ್ನು ತರ್ತೇವೆ ಅಂತ ಹೇಳಿದ್ರು. ನೂತನ ಶಿಕ್ಷಣ ನೀತಿಯನ್ನು ಕೂಡ ತರ್ತಾ ಇಲ್ಲ. ನಮ್ಮ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡ್ತಾ ಕೂತ್ಕೊಳ್ತಾರೆ. ರಾಜ್ಯ ಸರ್ಕಾರದವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಕೈ ಹಾಕಿರೋದು. ಅವ್ರ ನಿಲುವೇ ಸ್ಪಷ್ಟ ಆಗಿಲ್ಲ. ಇನ್ನು ನಮ್ಮ ನಿಲುವು ತೊಗೊಂಡು ಏನು ಮಾಡ್ತೀರಿ? ನಮ್ಮ ನಿಲುವು ಸ್ಪಷ್ಟ ಇದೆ. ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಕಲ್ಯಾಣ ಆಗಬೇಕು, ಅವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ಅದ್ರ ಬದ್ಧತೆ ಭಾರತೀಯ ಜನತಾ ಪಾರ್ಟಿಗಿದೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ. ಅವರು ಸ್ಪಷ್ಟತೆ ಕೊಡಲಿ. ಆಮೇಲೆ ಮಾಫಿಯಾ ಯಾವ ರೀತಿ ನಡೀತಾ ಇದೆ, ಕಾಗಿನಾ ನದಿಯಲ್ಲಿ ದಿನಕ್ಕೆ ಇವತ್ತು 400, 500, 600 ಟ್ರಕ್ಗಳು ಇವತ್ತು ಸ್ಯಾಂಡ್ ಮಾಫಿಯಾ ಇವತ್ತು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಒಂದೇ ನಂಬರ್ ಪ್ಲೇಟಲ್ಲಿ 5-6 ಟ್ರಕ್ಗಳು ಓಡಾಡ್ತಾ ಇದ್ದಾವೆ. ಇಲ್ಲೀಗಲ್ ಆಗಿ ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕ ರಾಜ್ಯಗಳಿಗೆ ಇವತ್ತು ಈ ರೀತಿ ಸ್ಯಾಂಡ್ ಮಾಫಿಯಾ ಇವತ್ತು ವಿಸ್ತರಣೆ ಮಾಡಿದ್ದಾರೆ. ಸಾವಿರಾರು ಕೋಟಿ ಇವತ್ತು ಲೂಟಿ ಆಗ್ತಾ ಇದೆ. ಪಾಪ ಉಸ್ತುವಾರಿ ಸಚಿವರಿಗೆ ಇದ್ರ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ? ಆದರೆ ಎಲ್ಲರೂ ಮಾತನಾಡ್ತಾ ಇರೋದು ಅವರ ಮೂಗಿನ ಕೆಳಗನೆ ಇವೆಲ್ಲವೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ, ಲೂಟಿ ನಡೀತಾ ಇದೆ, ಸ್ಯಾಂಡ್ ಮಾಫಿಯಾ ನಡೀತಾ ಇದೆ. ಎಲ್ಲ ಇಲಾಖೆಗಳ ಬಗ್ಗೆ ಮಾತನಾಡ್ತಾರೆ. ವಿಧಾನಸಭಾ ಅಧಿವೇಶನ ಬಂದಾಗ ತಾವು ನೋಡ್ತೀರಿ, ಎಲ್ಲ ಇತರ ಇಲಾಖೆಗಳು ಎಲ್ಲದ್ರ ಬಗ್ಗೆನೂ ಮಾತನಾಡ್ತಾರೆ. ಆದರೆ ತಮ್ಮ ಸ್ವಜಿಲ್ಲೆನಲ್ಲಿ ಈ ರೀತಿ ಹಗಲು ದರೋಡೆಗೆ ಅವಕಾಶ ಯಾಕೆ ಮಾಡಿಕೊಟ್ಟಿದ್ದಾರೆ? ಅವ್ರಿಗೇನು ಲಾಭ ಆಗ್ತಾ ಇದೆ ಇದರಿಂದ? ಇದನ್ನು ಅವರು ಉತ್ತರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ.